ನಮ್ಮ ಜೊತೆ ಇದ್ದಾರೆ ಅಮ್ಮ ನನ್ನ ಕೇಳೋಣ. ಅಮ್ಮ ತುಂಬ ದುಃಖದಲ್ಲಿದ್ದಾರೆ. ಆ ದುಃಖಕ್ಕೆ ನೀವು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಬಗ್ಗೆ ನೀವು ತಪ್ಪಾಗಿ ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಅವ್ರ ಬಾಯಲ್ಲೇ ಕೇಳೋಣ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ನಮಸ್ಕಾರ ಅಮ್ಮ. ನಮಸ್ತೆ ಅಮ್ಮ. ಅಮ್ಮ ಹೇಳಮ್ಮ, ಮೂವಿ ನೋಡಿದ್ರಲ್ಲ, ಯಾವ ಥರ ಫೀಲ್ ಬಂತಮ್ಮ? ನಿಮ್ಮ ಮೂವಿ ನೀವೇ ನೋಡ್ಕೊಂಡಿದ್ದೀರಲ್ವಾ? ಮೊದಲನೇ ಬಾರಿಗೆ ನನ್ನನ್ನು ನಾನು ಟಿ ವಿ ಅಥವಾ ತೆರೆ ಮೇಲೆ ನೋಡೋದು ಇವಾಗ ಬರ್ತಾ ಇದೆಯಮ್ಮ. ಇವತ್ತು ನನ್ನನ್ನು ನಾನು ಕಂಡಾಗ ತುಂಬ ಖುಷಿ ಆಯಿತು. ಆಮೇಲೆ ಅದೇನು ಘಟನೆಗಳು ಬರುತ್ತಲ್ಲ, ತೃತೀಯ ಲಿಂಗಿಗಳ ಜೀವನದಲ್ಲಿ ಬರ್ತಕ್ಕಂಥ ಘಟನೆಗಳನ್ನು ನೋಡಿ ಅವು ನಮ್ಮ ಜೀವನದಲ್ಲೇ ಆಗಿದಂಥ ಘಟನೆಗಳು ಅನ್ನೋ ಒಂದು ನೋವು, ಸಂಕಟ ಇತ್ತು. ಆಮೇಲೆ ಕೊನೆಗೆ ಒಂದು 25 ನಿಮಿಷ ಕ್ಲೈಮ್ಯಾಕ್ಸ್ ಸೀನ್ ಇದೆ. ಅದಂತೂ ತುಂಬ ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ಸೀನು. ಅಲ್ಲಿ ಆಡಿಯನ್ಸ್ಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳು ನಿಜವಾಗಿ ಇವತ್ತು ಮಕ್ಕಳೆಲ್ಲ ಬಂದಿದ್ದರು, ಅವರೆಲ್ಲ ನೋಡಿ ಮೌನವಾಗಿದ್ದರು. ಆ ಮೌನವೇ ಆ ಪ್ರಶ್ನೆಗಳಿಗೆ ಉತ್ತರ ಅಂತ ಅನ್ನಿಸ್ತು. ಅವ್ರ ಮನಸ್ಸಿಗೆ ತಟ್ಟಿದೆ ಆ ಪ್ರಶ್ನೆಗಳಿಗೆ ಉತ್ತರ. ಮುಂದಿನ ದಿನಗಳಲ್ಲಿ ನಿಜವಾಗ ಅವ್ರ ಮನೆಗಳಲ್ಲಿ, ಅವರ ಮಕ್ಕಳುಗಳಲ್ಲಿ ಅಥವಾ ಅವರ ಒಡನಾಟಗಳಲ್ಲಿ ಆ ಪ್ರಶ್ನೆಗಳನ್ನು ಹುಡುಕಿ ನಮಗೆ ಕೊಡ್ತಾರೆ ಅಂತ ಅನ್ನೊಂದು ತುಂಬ ಖುಷಿ ಆಯ್ತಮ್ಮ. ತುಂಬ ಕಷ್ಟಪಟ್ಟಿದ್ದೀವಿ. ಅಶೋಕ್ ಜೈರಾಮ್ ಅಂತ ನಿರ್ದೇಶನ ಮತ್ತು ನಿರ್ಮಾಪಕರು ಮತ್ತು ಘಟನೆಗಳನ್ನು ಬರೆದಂಥವರು ತುಂಬ ಕಷ್ಟಪಟ್ಟು ಈ ಸಿನಿಮಾವನ್ನು ತೆರೆಗೆ ತಂದಿದ್ವಿ. ಸುಮಾರು 4 ವರ್ಷ ಈ ಸಿನಿಮಾವನ್ನು ನಾವು ತಯಾರು ಮಾಡೋದಕ್ಕೆ ಆಗಿದ್ದು. ಒಂದು ವರ್ಷ ಸುಮಾರು 250ರಿಂದ 300 ಜನ ತೃತೀಯ ಲಿಂಗಿಗಳಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಯಾರೂ ಕಲಾವಿದರಲ್ಲ ಅವರು. ನಮ್ಮ ದಚ್ಚು ದಿವಾಕರ್ ಇದ್ದಾರೆ, ಧನುಷ್ ಇದ್ದಾರೆ, ಅಂಜಿಲಮ್ಮ, ಭಾಗ್ಯಮ್ಮ, ರಾಶಿ, ವಿನುತಾ, ಪವಿತ್ರ, ಸಿಂಧು, ಸನ್ನಿಧಿ, ತುಂಬ ಜನ ಯಾರೂ ಕಲಾವಿದರಲ್ಲ. ನನ್ನೊಬ್ಬಳನ್ನು ಬಿಟ್ಟರೆ ಅದರಲ್ಲಿ ಯಾರೂ ಕಲಾವಿದರಿಲ್ಲ. ಎಲ್ಲರನ್ನೂ ಹಿಡಿದು ಅವರಿಗೆ ಕಷ್ಟದಿಂದ ತರಬೇತಿಯನ್ನು ಕೊಟ್ಟು ತೆರೆ ಮೇಲೆ ಬರೋ ಹಾಗೆ ಮಾಡಿದ್ದಾರೆ. ಇದು ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ತೃತೀಯ ಲಿಂಗಿಗಳು ತೆರೆಯ ಮೇಲೆ ಕಾಣ್ತಾ ಇರೋದು ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇದು ಅಂತ ಹೇಳೋದಕ್ಕೆ ಖುಷಿ ಆಗ್ತಾಯಿದೆ. ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸಭಾಪತಿಗಳು UT ಖಾದರ್ ಅವರು ಅಧಿವೇಶನದಲ್ಲಿ ಈ ಸಿನಿಮಾದ ಬಗ್ಗೆ ಧ್ವನಿ ಎತ್ತಿದ್ರು. ಅದು ಅಲ್ಲದೆ ಅವತ್ತು ಪ್ರೀಮಿಯಂ ಶೋ ಇಟ್ಟಾಗ 180 ಜನ MLCಗಳು, ಮಿನಿಸ್ಟ್ರುಗಳು, MLAಗಳು ಆ ಸಿನಿಮಾವನ್ನು ನೋಡಿ ಮೆಚ್ಚಿರ್ತಕ್ಕಂಥದ್ದು. ನಮಗೆ ಥಿಯೇಟ್ರ್ಗಳು ಸಿಗಲಿಲ್ಲ. ಜನವರಿ 1ಕ್ಕೆ ಬಿಡುಗಡೆ ಆಗಿದ್ದು. ಅದು ತುಂಬ ಹೋರಾಟ ಮಾಡಿ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿ ಏನೆಲ್ಲ ಮಾಡಿ ಒಳಗೆಲ್ಲ ಹೋಗಿ ಬಂದು ಗಾಡಿಗೆ ಹಾಕ್ಕೊಂಡು ಹೋಗಿ ಕೊನೆಗೂ ನಮಗೆ ಈಗೊಂದು ಮೊನ್ನೆ 6ನೇ ತಾರೀಕು ಎಲ್ಲ ಕಡೆ ಚಿತ್ರಗಳು ಸಿಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ತೆರೆ ಮೇಲೆ ಬಂದಿದೆ. ತೆರೆ ಮೇಲೆ ಬಂದಿರೋದನ್ನು ಮುಂದಕ್ಕೆ ತೆಗೆದುಕೊಂಡೋಗೋರು ಈ ನಮ್ಮ ಕರ್ನಾಟಕದ ಜನತೆ ಅಂತ ಹೇಳೋದಕ್ಕೆ ಇಷ್ಟಪಡುತ್ತೆ ನಮ್ಮ